ವೆಲ್ಕಮ್ ಬ್ಯಾಕ್. ಮತ್ತೆ ಅದೇ ಪಾರ್ಟ್ 2 ಇಂದ ಪಾರ್ಟ್ 3 ಸುಮಾ ಬಂದಿದ್ದಾಳೆ. ಮುಂದುವರಿಯುವ ಕತೆ. ಬಾಕ್ಸ್ ಪೂರ್ತಿ ಎತ್ಕೊಂಡೋಯ್ತಲ್ಲೇ. ಅವಳು ನನಗೆ ಅಂತ ತಿನ್ನೋದಕ್ಕೆ ತಂದಿದ್ದ ತಿಂಡಿನ ಎತ್ಕೊಂಡೋದವ್ರು ಯಾರು ಅಂತ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗೋಗುತ್ತೆ. ಕೋತಿ ಎತ್ಕೊಂಡೋಯ್ತು ಮರ್ರೆ. ತಿನ್ಕೊಂಡು ಎಸಿಯುತ್ತಡಿ ರಮಣ್ಣ. ನಮ್ಗೆ ನೋಡೆ ಅಲ್ಲಿ ನಾನು ಅಲ್ಲಿ ಗ್ರೇಟ್. ಆಂಜನೇಯ ತಿನ್ನೋ ಅದೃಷ್ಟ. ಆಂಜನೇಯ ಕಾಣಿಸ್ತಾನೆ ಇಲ್ಲ. ಎಲ್ಲಿದೆ ಆಂಜನೇಯ? ಛೇ, ನಮ್ಮ ಆರ್ಯನ್ಗೂ ಒಂದ್ ಅರ್ಧ ಪೀಸು ಕೊಡ್ಲಿವಲ್ಲ ನಾನು. ಓ ಘಮ ಘಮ ಅಂತ ಇದೆಯಾ? ಬಿಡು ಬಿಡು, ಪರಿಮಳ ತುಪ್ಪದ್ದು. ಕಾಲ್ ಎಳಿತಾರೆ, ತುಪ್ಪ ಹಾಕಿದ ಎಲ್ಲ ಟೇಸ್ಟ್ ಬರಲಿಲ್ಲ. ಮತ್ತೆ ಇನ್ನು ಚೂರಿ ಹಾಕ್ತಾರೆ. ಬಾಕ್ಸರ್ ಎಸಿವ ಓಲಿ ನಿಧಾನಕ್ಕೆ ತಿಂತೈತೆ. ಇಲ್ಲಿ ಬೇರೆ ನೋಡ್ತೈತೆ. ತಗೊಳ ಖಾಲಿ ಬಾಕ್ಸ್ ಖಾಲಿ ಆಗೋಗೈತೆ. ಬಿಡವ ಬೇಡ ಇವಾಗ ನಿನ್ಗೆ. ಬೈ ಬೈ ಟಾಟಾ. ಹೆಂಗ್ ಮಾಡಿದ್ದೆ? ತುಪ್ಪ ಎಲ್ಲ ಕಳ್ಸಿ ಮಾಡಿದ್ದ? ಕರೆಕ್ಟ್, ಆಂಜನೇಯಗೆ ಇಷ್ಟ ಆಗತ್ತೀನಿ ಮಾಡ್ರ. ಸುಮ್ಮ ಮಾಡೋದೆಲ್ಲ ಆಂಜನೇಯಂಗೆ ಮಾತ್ರ ಇಷ್ಟ ಆಗಕ್ ಸಾಧ್ಯ. ಅದಕ್ಕೆ ಕಪಿ ಎತ್ಕೊಂಡೋಯ್ತು. ಏನಂಗ ಅನ್ಬಾರ್ದು, ಸ್ವಲ್ಪ ಡಿಫ್ರೆನ್ಸ್ ಸೀರಿಯಸ್. ಆಂಜನೇಯ ಅನ್ಬೇಕಾ? ಶಾಬಾಷ್. ಇನ್ನೊಂತವ್ರೆ ಇರ್ಬೇಕು. ಎಲ್ಲರೂ ಕಪಿನ ಕಪಿ ಅನ್ಬಾರ್ದಂತ ಆಂಜನೇಯ. ನಾನು ಸೀತಾ. ನಾನು ನೆಗಡಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಏನಿ ಘಮ 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 ನೋಡಿ. ಒಂದು ಕೋತಿ ಕಿತ್ಕೊಯ್ತಂದ್ರೆ ಕೋತಿ ಅನ್ಬಾರ್ದಂತ ಆಂಜನೇಯ ಅನ್ಬೇಕಂತೆ. ನಮ್ಮ ಆಂಜನೇಯನ ಕತೆ ಮುಗಿಸ್ಕೊಂಡು ನಾನು ಸುಮಾ ಇನ್ನು ಉಳ್ದಿದ್ ಫ್ರೆಂಡ್ಸ್ ಮನೆಗೆಲ್ಲಾನು ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ರೌಂಡ್ ಹೊರಟ್ವಿ. ಇದು ಪುಷ್ಪ ಅವ್ರ ಮನೆ. ಇವ್ರ ಮನೆ ಮುಗಿಸ್ಕೊಂಡು ಅವ್ರ ಮನೆ ಸ್ವೀಟಿ ಮಾತಾಡಿಸ್ಕೊಂಡು ಮಂಜುಳ ಮನೆಗೆ ಬಂದ್ವಿ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ನಿನ್ನೆ ನೋಡ್ತಾ ಇದ್ದೀನಿ. ಹೇಳು. ಅಲ್ಲ, ಹೂ ತರ ಇದ್ಲು, ಹೂಕೋಸ್ಕರ. ಫ್ರೆಂಡ್ಸ್ ಅಂದ್ರೆ ಹಿಂಗೆ ಅಲ್ವಾ, ಕಾಲ್ ಎಳಿಯೋದು ಅದು ಇದು ಎಲ್ಲ ಇರತ್ತೆ. ಹಂಗೇನೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ಇವತ್ತಿಗೆ ಇಷ್ಟೇ ಕತೆ. ಸಿಗೋಣ ಮತ್ತೆ. ಟೇಕ್ ಕೇರ್, ಬೈ ಬೈ. ये बड़ी अच्छी बात कही आप.